ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ ಗಣಿತ ಭಾಗ 1 ಇದರಲ್ಲಿ ಬಹುಪದೋಕ್ತಿಗಳು ಇದರಲ್ಲಿ ಅಭ್ಯಾಸ 2.2 ರಲ್ಲಿ ಎರಡನೇ ನೇಮ್. ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟ. ಎರಡನೇದ್ರಾಗ 1ನೇ ಇಲ್ಲಿ 1/4 ಮತ್ತು -1 ಕೊಟ್ಟ. ಒಂದನೇದ್ದು ಶೂನ್ಯತೆಗಳ ಮೊತ್ತ ಅಂತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂತ ಒಂದನೇದು. ಅವಾಗ -b/a ಅಂತ ಗೊತ್ತೈತೆ. ಆಲ್ಫಾ ಪ್ಲಸ್ ಬೀಟಾ -b/a. ಹಂಗಾದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನೆ ಏನು? 1/4 ಅಂದ್ರೆ 1/4 is equal to -b/a ಅಂತ ಬರ್ಕೋಬಹುದು. ಈಗ ಇನ್ನೊಂದು ಆಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ is equal to c/a ಅಂತ ಗೊತ್ತು. ಶೂನ್ಯತೆಗಳ ಗುಣಲಬ್ಧ ಅವರೇ ಕೊಟ್ಟಾರ. ಯಾವುದು? -1. ಹಂಗಾದ್ರೆ -1 ಬರೀಬಹುದು. ಆಲ್ಫಾ ಇಂಟು ಬೀಟಾ ಇದ್ದಲ್ಲೇ is equal to c/a. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತೈತಿ. ಈಗ -b is equal to 1 ಆಯ್ತು. -b is equal to 1 ಆಯ್ತು. ಆಮೇಲೆ a is equal to 4 ಆಯ್ತು. a is equal to 4. ಆದ್ರೆ ಇಲ್ಲಿ c is equal to -1, a is equal to 1 ಹಾಕ್ಬಾರ್ದು. ಅಂದ್ರೆ ಎರಡು ಕಡೆ ಎ 4 ಆಗ್ಬೇಕು, ಇಲ್ಲ 1 ಆಗ್ಬೇಕು. ಇಲ್ಲಿ 4 ಆಗೈತಿ, ಇಲ್ಲಿ 1 ಆಗುತ್ತೆ. ಹಂಗಾದ್ರೆ ನಾವೇನ್ ಮಾಡ್ಕೋಬೇಕು? ಇಲ್ಲಿ ಸ್ಮಾಲ್ ಚೇಂಜ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಇದನ್ನ ನಾವು c/a ಐತಲ್ಲ is equal to -1/1 ಐತಲ್ಲ, ಇದನ್ನ -4/4 ಮಾಡ್ಕೋಬೇಕು. -4/4 ಮಾಡ್ಕೊಂಡ್ರೆ ಇದು ಕ್ಯಾನ್ಸಲ್ ಆದ್ರೆ ಮತ್ತೆ ಇದೇ ಬರ್ತದೆ. ಹೌದಾ? ಸೊ ಈ ಟೈಪ್ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಅವಾಗ ನಮ್ಗೆ c is equal to -4 ಬರ್ತೈತಿ. ಆಮೇಲೆ a is equal to 4 ಬರ್ತೈತಿ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಗೆ ಏನ್ ಸಿಕ್ತು? a is equal to 4 ಸಿಕ್ತು, b is equal to -1. ಯಾಕಂದ್ರೆ ಇಲ್ಲಿ -b is equal to 1 ಐತಿ. ಹಂಗಾದ್ರೆ b is equal to -1 ಆಯ್ತು. ಅದಕ್ಕಾಗಿ b is equal to -1 ಆಯ್ತು. c is equal to -4 ಆಯ್ತು. ನಮ್ದು ಇಕ್ವೇಶನ್ ಏನೈತಿ ಅಂತಂದ್ರೆ ax² ಪ್ಲಸ್ bx ಪ್ಲಸ್ c is equal to 0 ಐತಿ. ಇಲ್ಲಿ ಹಾಕ್ರಿ ಅದನ್ನು. a ಅಂತಂದ್ರೆ 4 x² ಪ್ಲಸ್ b ಅಂತಂದ್ರೆ -1 x ಪ್ಲಸ್ c ಅಂತಂದ್ರೆ -4 is equal to 0. ಈಗ 4x² ಪ್ಲಸ್ ಇಂಟು -1 x ಐತಿ, x ಬರೆದು ಬಿಡ್ರಿ. ಇಲ್ಲಿ ಕೂಡ ಪ್ಲಸ್ ಇಂಟು -4 is equal to 0. ಇದು ನಮಗೆ ಬೇಕಾದಂತ ಬಹುಪದೋಕ್ತಿ. ಇದು 1ನೇ. ಇನ್ನು ಇದರೊಳಗ 2ನೇದು ನೋಡ್ಬೇಕಾದ್ರೆ ಎರಡನೇದು ಏನೈತಿಲ್ಲ, √2 ಮತ್ತು 1/3. ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ is equal to -b/a. ಈಗ ನೋಡ್ರಿ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ √2 ಅಂದ್ರೆ √2 is equal to -b/a ಆಯ್ತಾ. ಈಗ ಇದ್ರ ಕೆಳಗೆ 1 ಇರುತ್ತೆ ಅಂದ್ರೆ -b is equal to √2 ಆಯ್ತು, a is equal to 1 ಆಯ್ತು ಇದ್ರ ಪ್ರಕಾರ. ಈಗ ಇನ್ನೊಂದು ಶೂನ್ಯತೆಗಳ ಮೊತ್ತ ಆಲ್ಫಾ ಇಂಟು ಬೀಟಾ is equal to c/a. ಆಲ್ಫಾ ಇಂಟು ಬೀಟಾ ಅಂದ್ರೇನೆ ಏನ್ ಕೊಟ್ಟಾರಲ್ಲಿ? 1/3 ಕೊಟ್ಟಾರ. ಅಂದ್ರೆ ಅದನ್ನ ಬರ್ಕೊಡ್ರಿ. 1/3 is equal to c/a. ಅಂದ್ರೆ ಇಲ್ಲಿ c is equal to 1 ಆಯ್ತು, a is equal to ಎಷ್ಟಾಯ್ತು? 3 ಆಯ್ತು. ಬಟ್ ಇಲ್ಲಿ a is equal to 1 ಆಯ್ತು, ಇಲ್ಲಿ 3 ಆಯ್ತು. ಹಿಂಗ್ ಬರಬಾರ್ದು. ಅದಕ್ಕಾಗಿ ನಾವೇನ್ ಮಾಡ್ಕೋಬೇಕು? ಇಲ್ಲಿ ಎರಡು ಕಡೆ ಒಂದೇ ತರ ಬರುವಂಗ್ ಮಾಡ್ಕೋಬೇಕು. ಹೌದಾ?
ಈಗ 3 ಇದ್ದದ್ದನ್ನ 1 ಮಾಡಕ್ಕಾಗಲ್ಲ, 1 ಇದ್ದದ್ದನ್ನ 3 ಮಾಡ್ಬೋದು. ಅಂದ್ರೆ ಇಲ್ಲಿ ನಾವೇನ್ ಮಾಡ್ಕೋಬೇಕು, ಒಂದು ಚೇಂಜಸ್ ಏನ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು, 3√2/3 = -b/a ಅಂತ ನೋಡ್ಕೋಬೇಕು. ಅವಾಗ ಇದು ಕ್ಯಾನ್ಸಲ್ ಆಗಿಬಿಟ್ರೆ ನಿಮಗೆ ಮತ್ತೆ √2 ಉಳಿದಿತ್ತು. ಸೊ ಈ ಟೈಪ್ ನೀವು ಚೇಂಜಸ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗಿಲ್ಲಿ ಬಿ ಬೇರೆ ಬರುತ್ತೆ. ಈಗ ಬಿ ಏನು ಬರುತ್ತೆ, ಬಿ ಅಂದ್ರೆ ಇಲ್ಲಿ -b = 3√2 ಆಯ್ತು, ಮತ್ತೆ a = 3 ಆಯ್ತು. ಅಂದ್ರೆ ಇಲ್ಲಿ b = -3/2, ಯಾಕಂದ್ರೆ -b ಐತಿ, ಅದನ್ನ b ಮಾಡ್ಕೊಂಡ್ರೆ ಈ ಕಡೆ ಮೈನಸ್ ಬರುತ್ತೆ. ಈಗ ಎರಡು ಕಡೆ a ಸೇಮ್ ಆಯ್ತು. ಈಗ ಬರ್ಕೊಡ್ರಿ, a = ಏನಾಯ್ತು 3 ಆಯ್ತು, b = ಏನಾಯ್ತು -3/3√2, ಮತ್ತೆ c ದೊಳಗೆ ಏನು ಚೇಂಜ್ ಇಲ್ಲ, ಏನೈತಿ 1. ಈಗ ನಮ್ಮ ಫಾರ್ಮುಲಾ ಏನೈತಿ, ax² + bx + c = 0 ಐತಿ. ಇಲ್ಲಿ a ಅಂತಂದ್ರೆ 3 x² ಪ್ಲಸ್ b ಅಂತಂದ್ರೆ -3√2 x ಪ್ಲಸ್ c ಅಂತಂದ್ರೆ 1 = 0. ಇವಾಗ 3x² ಪ್ಲಸ್ ಇಂಟು ಮೈನಸ್ -3√2x ಪ್ಲಸ್ 1 = 0. ಇದು ನಿಮ್ಮ ಬಹುಪದೋಕ್ತಿ. ಕರೆಕ್ಟಾ? ಇನ್ನ ಮೂರನೇದೇನ್ ಕೇಳಿರಲಿ ಅಂತಂದ್ರೆ, ಮೂರನೇದೇನಕ್ಕಿಲ್ಲ, ಮೂರನೇದ್ದು 0,5 ಅಂತ ಕೊಟ್ಟ. 0,5 ಅಂತಂದ್ರೆ ಈಗ ಶೂನ್ಯತೆಗಳ ಮೊತ್ತ = -b/a. ಶೂನ್ಯತೆಗಳ ಮೊತ್ತ ಏನೈತಿಲ್ಲ 0 ಐತಿ, ಅದಕ್ಕಾಗಿ 0 ತಗೋರಿ. 0 = -b/a ಆಯ್ತು. ಇಲ್ಲಿ 0 ಕೆಳಗೆ ಏನಿಲ್ಲ ಅಂದ್ರೆ ಏನಿರ್ಬೇಕು, 1 ಇರ್ಬೇಕು. ಹಂಗಾಗಿ -b = 0 ಅಂದ್ರೆ b = 0 ಆಯ್ತು, a = ಎಷ್ಟಾಯ್ತು 1 ಆಯ್ತು. ಇದ್ರ ಪ್ರಕಾರ ಈಗ ಶೂನ್ಯತೆಗಳ ಮೊತ್ತ c/a ಐತಿ, ಹೌದಲ್ಲ? ಈಗ ಶೂನ್ಯತೆಗಳ ಮೊತ್ತ ಏನೈತಿ √5 ಐತಿ, ಅದಕ್ಕಾಗಿ √5 ಬರೀರಿ = c/a ಬರೀರಿ. ಈಗ ಇದ್ರ ಕೆಳಗೆ 1 ಇರ್ಬೇಕು, ಏನಿಲ್ಲ ಅಂದ್ರೆ. ಹಂಗಾಗಿ c = ಎಷ್ಟು √5, a = ಎಷ್ಟಾಯ್ತು 1 ಆಯ್ತು. ಎರಡು ಕಡೆ a ಸೇಮ್ ಐತಿ. ಹಂಗಾಗಿ ಈಗ ಬರ್ಕೊಡ್ರಿ, a = 1, b = 0, ಮತ್ತೆ c = √5. ಈಗ ನಮ್ದು ಫಾರ್ಮುಲಾ ಏನೈತಿ, ax² + bx + c = 0 ಐತಿ. ಸೊ ಅದಕ್ಕಾಗಿ a ಅಂತಂದ್ರೆ 1 ಅಂದ್ರೆ ಬರೀ x² ಪ್ಲಸ್ b ಅಂತಂದ್ರೆ 0 ಪ್ಲಸ್ c ಅಂತಂದ್ರೆ √5 ಐತಿ = 0. ಇದನ್ನ ಹಿಂಗ್ ಮಾಡ್ರಿ, x² + √5 = 0. ಇದು ವರ್ಗ ಬಹುಪದೋಕ್ತಿ. ಯಾಕಂದ್ರೆ ಇಲ್ಲಿ a 0 ಆಗಿಲ್ಲ, ಅದಕ್ಕಾಗಿ ಇದು ವರ್ಗ ಬಹುಪದೋಕ್ತಿನ, ಹೌದಲ್ಲ? ಇದು ಆಯ್ತಾ? ಆಮೇಲೆ ಎಷ್ಟನೇದ್ದು, ನಾಲ್ಕನೇದ್ರಾಗ ಏನ್ ಕೊಡ್ತಾರಲ್ಲ, 1,1. ಶೂನ್ಯತೆಗಳ ಮೊತ್ತ ಏನು -b/a ಅಂದ್ರ 1, ಹೌದಾ? ಸೊ ಇಲ್ಲಿ 1 = -b/a, 1 / 1 ಇರ್ತೈತಿ. ಹಂಗಾಗಿ -b = 1 ಆದ್ರೆ b = 1 ಆಯ್ತು, a = 1 ಆಯ್ತು. ಈಗ ಶೂನ್ಯತೆಗಳ ಗುಣಲಬ್ಧ = c/a. ಶೂನ್ಯತೆಗಳ ಗುಣಲಬ್ಧ ಎಷ್ಟೈತಿ ಇಲ್ಲಿ? ಇಲ್ಲಿ ಕೂಡ 1 ಐತಿ. 1 = c/a ಆಯ್ತು, ಇದ್ರ ಕೆಳಗೆ 1 ಇರ್ತೈತಿ. ಸೊ ಈಗ c = 1, a = 1 ಆಯ್ತು, ಇಲ್ಲಿ a 1 ಐತಿ. ಸೊ ಈಗ ನಿಮ್ದು ಏನಾಯ್ತು, a = 1, b = 1 ಅಲ್ಲ, b = -1,
ಯಾಕಂದ್ರೆ ಇಲ್ಲಿ ಮೈನಸ್ ಬಿ ಇಸ್ ಈಕ್ವಲ್ ಟು ಏನೈತಿ 1 ಐತಿ, ಬಿ ಇಸ್ ಈಕ್ವಲ್ ಟು -1 ಮತ್ತು ಸಿ ಇಸ್ ಈಕ್ವಲ್ ಟು 1. ನಿಮ್ಮ ಫಾರ್ಮುಲಾ ಏನೈತಿ ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಐತಿ. ಎ ಅಂತಂದ್ರೆ 1 ಅಂದ್ರೆ ಬರೇ x², ಬಿ ಅಂತಂದ್ರೆ -1 x ಪ್ಲಸ್ 1 ಇಸ್ ಈಕ್ವಲ್ ಟು 0. x² ಇಲ್ಲೇ ಪ್ಲಸ್ ಇಂಟು ಮೈನಸ್ ಮೈನಸ್ x ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದು ನಿಮ್ಮ ಬಹುಪದೋಕ್ತಿ. ಹೌದಾ? ಐದನೇದು ಏನೈತಿಲ್ಲ, -1/4, 1/4 ಅಂದ್ರೆ ಇಲ್ಲಿ ಕೂಡ ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು -b/a ಐತಿಲ್ಲ. ಇಲ್ಲೇ -1/4 ಅಂದ್ರೆ -1/4 ಇಸ್ ಈಕ್ವಲ್ ಟು -b/a ಆಯ್ತು. -b ಇಸ್ ಈಕ್ವಲ್ ಟು -1 ಮತ್ತೆ a ಇಸ್ ಈಕ್ವಲ್ ಟು 4. ಇಲ್ಲಿ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತೈತಿ. ಸೊ b ಇಸ್ ಈಕ್ವಲ್ ಟು 1, a ಇಸ್ ಈಕ್ವಲ್ ಟು 4. ಹೌದಾ? ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಐತೆ. ಅದೆಷ್ಟೈತಿ 1/4. 1/4 ಇಸ್ ಈಕ್ವಲ್ ಟು c/a ಇಸ್ ಈಕ್ವಲ್ ಟು ಸಿ ಅಂತಂದ್ರೆ ಎಷ್ಟು 1 ಆಯ್ತು, ಎ ಅಂತಂದ್ರೆ ಎಷ್ಟಾಯ್ತು 4. ಎರಡು ಕಡೆ ಎ 4 ಐತಿ. a ಇಸ್ ಈಕ್ವಲ್ ಟು 1, a ಇಸ್ ಈಕ್ವಲ್ ಟು 4, b ಇಸ್ ಈಕ್ವಲ್ ಟು 1, c ಇಸ್ ಈಕ್ವಲ್ ಟು 1. ಫಾರ್ಮುಲಾ ಏನೈತಿ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. a ಅಂತಂದ್ರೆ 4 ಅಂದ್ರೆ 4x² ಪ್ಲಸ್ b ಅಂತಂದ್ರೆ 1 ಅಂದ್ರೆ ಬರೀ x ಪ್ಲಸ್ c ಅಂತಂದ್ರೆ 1 ಇಸ್ ಈಕ್ವಲ್ ಟು 0. ಇದು ನಿಮ್ಮ ಬಹುಪದೋಕ್ತಿ. ಇನ್ನ ಆರನೇದು ಏನೈತಿ 4,1. ಇಲ್ಲಿ ಏನೈತಿ ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು -b/a ಅಂದ್ರೆ ಏನೈತಿ ಅಂದ್ರೆ 4 ಇಸ್ ಈಕ್ವಲ್ ಟು -b/a ಆಯ್ತು. ಇದ್ರ ಕೆಳಗೆ 1 ಇರ್ತೈತಿ. ಸೊ -b ಇಸ್ ಈಕ್ವಲ್ ಟು 4 ಆಯ್ತಾ, a ಇಸ್ ಈಕ್ವಲ್ ಟು 1 ಆಯ್ತು. ಈಗ b ಇಸ್ ಈಕ್ವಲ್ ಟು -4, a ಇಸ್ ಈಕ್ವಲ್ ಟು 1 ಐತಿ. ಆಮೇಲೆ ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು c/a ಅಂದ್ರೆ ಏನೈತಿ 1 ಐತಿ. ಸೊ ಎಲ್ಲಿ ಆಲ್ಫಾ ಇಂಟು ಬೀಟಾ ಐತಿ ಅಲ್ಲಿ 1 ಬರೀರಿ, c/a ಇಲ್ಲಿ ಕೆಳಗೆ 1 ಇರ್ತೈತಿ. c ಇಸ್ ಈಕ್ವಲ್ ಟು 1 ಆಯ್ತು. ಆಮೇಲೆ a ಇಸ್ ಈಕ್ವಲ್ ಟು 1 ಆಯ್ತು. ಸೊ ಈಗ ನಿಮ್ಗೆ a ಅಂತಂದ್ರೆ 1, b ಅಂತಂದ್ರೆ -4, c ಅಂತಂದ್ರೆ 1. ಫಾರ್ಮುಲಾ ಏನೈತಿ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಐತಿ. a ಅಂತಂದ್ರೆ 1 ಐತಿ ಅಂದ್ರೆ ಬರೀ x² ಬರ್ತೀನಿ, ಪ್ಲಸ್ b ಅಂತಂದ್ರೆ -4 ಐತಿ x ಪ್ಲಸ್ c ಅಂತಂದ್ರೆ 1 ಅಂದ್ರೆ ಇಲ್ಲೇ x², ಇಲ್ಲೇ ಪ್ಲಸ್ ಇಂಟು ಮೈನಸ್ ಮೈನಸ್ 4x ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದು ನಿಮ್ಮ ಬಹುಪದೋಕ್ತಿ.